ನನ್ನ ಹೆಸರನ್ನು ಕೇಳಿದರೆ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಗಡಗಡೆನ ನಡುಗಿ ಎಲ್ಲೆಲ್ಲೋ ಎಡೆಯಲ್ಲಿ ಸಿಕ್ಕಲ್ಲೆಲ್ಲ ಅಡಗಿ ಕೂಡ್ತಾರೆ. ನನ್ನ ಹೆಸರು ರಾವಣ ಅಂತ, ರಾಕ್ಷಸಾಧಿಪತಿ ಇದ್ದೇನೆ. ನಿನ್ನಂತಹ ಬಂಗಾರದ ಮೈಬಣ್ಣದ ಇಷ್ಟು ಚಂದದ ಪಟ್ಟೆಯ ಉಡುವಿಕೆಯಲ್ಲಿ ನೀನು ರತಿಯನ್ನೇ ಹೋಲುವಂಥವಳು. ನನಗೆ ಈಗಾಗಲೇ ಹೆಣ್ಣು ಮಕ್ಕಳು ಮದುವೆಯಾದವರು ಇದ್ದರೂ ಕೂಡ ಅವರೆಲ್ಲರಿಗಿಂತ ರತಿಂ ಸ್ವಕೇಶು ದಾರೇಶು ನಾದಿಗಚ್ಚಾಮ್ಯ ನಿಂದಿತೆ, ಅವ್ರು ಯಾರೂ ಕೂಡ ನನಗೀಗ ನೆನಪು ಬರ್ತಾ ಇಲ್ಲ. ಅಂಥ ಚೆಲುವು ಅನ್ನೋದನ್ನು ಲೋಕದಲ್ಲಿ ನಾನು ಏನೇನು ಕಂಡೇನೋ ಅದನ್ನೆಲ್ಲ ತಂದಿಟ್ಟುಕೊಂಡಿದ್ದೇನೆ. ಆದರೆ ಆ ಯಾವ ಹೆಂಡತಿಯರಲ್ಲಿರುವ ರೂಪವು ಕೂಡ ನನ್ನ ಕಣ್ಣೆದುರುಗಡೆ ನಿನ್ನನ್ನು ನೋಡಿದ ಮೇಲೆ ಅದೆಲ್ಲ ಪಕ್ಕಕ್ಕೆ ಸರಿದು ಹೋಗಿದೆ. ಬಹ್ವೀನಾಂ ಉತ್ತಮ ಸ್ತ್ರೀಣಾಂ ಆಹೃತಾನಾಂ ಇತಸ್ತತಃ. ಬಹ್ವೀನಾಂ ಲೆಕ್ಕಕ್ಕಿಲ್ಲದಷ್ಟು ಅಪರೂಪದ ದೊಡ್ಡ ದೊಡ್ಡ ಮನೆತನದ ಅತ್ಯಂತ ಚೆಲುವೆಯರನ್ನೆಲ್ಲರನ್ನೂ ಕೂಡ ನಾನು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ, ಅವರನ್ನೆಲ್ಲ ತಂದಿಟ್ಟುಕೊಂಡಿದ್ದೇನೆ. ಆದರೆ ಸರ್ವಾಸಾಮೇವ ಭದ್ರಂತೆ ಮಮಾಗ್ರ ಮಹಿಷೀಭವ. ಅವರೆಲ್ಲರೂ ಕೂಡ ನಿನ್ನ ತೊತ್ತಾಗಿ ಇರ್ತಾರೆ, ನೀನು ಅಗ್ರ ಮಹಿಷಿಯಾಗಿ ಅವರೆಲ್ಲರಿಗೂ ರಾಣಿಯಾಗಿ ನಿನ್ನನ್ನು ನಾನು ನೋಡಿಕೊಳ್ತೇನೆ. ಲಂಕೆ ಅಂತ ನನ್ನ ಊರು, ಅದರ ಮಧ್ಯದಲ್ಲಿ ಒಂದು ದೊಡ್ಡ ನಗರ, ಸಾಗರದ ದೊಡ್ಡ ದುರ್ಗವನ್ನೇ ಅದಕ್ಕೋಸ್ಕರ ಸುತ್ತಲಿನಲ್ಲಿ ರಕ್ಷಣೆಗಾಗಿ ಇಟ್ಟಿದ್ದೇವೆ. ಆ ನಗರದ ಮಧ್ಯದಲ್ಲಿ ನೀನು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಸಂಪತ್ತು ತುಂಬಿಕೊಂಡಿದೆ. ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ನಡುವೆ ರಕ್ತವನ್ನು ಚೆಲ್ಲಿಕೊಂಡು ಅಪಾಯದ ಮುನ್ಸೂಚನೆಯನ್ನು ಪಡೆಯದೆ ಯಾವಾಗ ಏನು ಬೇಕಾದರೂ ಹೇಗೆ ಬೇಕಾದರೂ ತೊಂದರೆಗಳು ಎದುರಾಗಬಹುದು ಅನ್ನುವ ಕಷ್ಟದ ದುಸ್ಥಿತಿಯ ಯಾವಾಗಲೂ ಸರ್ಪ್ರೈಸೇ ಅನ್ನುವ ರೀತಿಯಲ್ಲಿ ಕುತೂಹಲದಿಂದ ಬದುಕನ್ನು ಕಳೆಯುವುದಕ್ಕಿಂತ ಅತ್ಯಂತ ನೆಮ್ಮದಿಯ ವೆಲ್ ಸೆಟಲ್ಡ್ ಅಂತ ನಾವು ಹೇಳುವ ಹಾಗೆ ಸ್ಥಿರವಾದಂತಹ ಬದುಕನ್ನು ನಡೆಸಲಿಕ್ಕೆ ನಿನಗೆ ಅವಕಾಶವನ್ನು ನಾನು ಒದಗಿಸ್ತಾ ಇದ್ದೇನೆ. ಬಂದು ಬಿಟ್ಟರೆ ನಿನಗೆ ಎಲ್ಲವನ್ನೂ ಕೊಡ್ತೇನೆ. 5,000 ದಾಸಿಯರು ನಿನ್ನ ಜೊತೆಗಿರ್ತಾರೆ. ನೀನು ಬಯಸಿದಷ್ಟು ದೊಡ್ಡ ಮನೆಗಳು ನಿನಗೆ ವಾಸಕ್ಕಾಗಿರುತ್ತೆ. ನೀನು ಏನನ್ನು ಬಯಸುತ್ತೀಯೋ ಅದು ಕ್ಷಣ ಮಾತ್ರದಲ್ಲಿ ನಿನ್ನ ಕಾಲಬುಡದಲ್ಲಿ ನೀನು ಬೇಕಂದಂತೆ ನಿನ್ನ ಸಹಾಯಕ್ಕೆ ಸೇವೆಗಾಗಿ ಸಿದ್ಧ ಇರುತ್ತೆ. ನಿನಗೆ ಬೇಕಾದಷ್ಟು ಆಭರಣಗಳು, ಎಲ್ಲ ರೀತಿಯಾದ ಅನುಕೂಲತೆಗಳನ್ನು ನಾನು ಒದಗಿಸ್ತೇನೆ. ಸೀತೆ ಪರಿಚರಿಷ್ಯಂತಿ ಭಾರ್ಯಾ ಭವಸಿ ಮೇ ಯದಿ ಮೇ ಭಾರ್ಯಾ ಭವಿಷ್ಯಸಿ. ಒಂದು ವೇಳೆ ನೀನು ನನ್ನ ಭಾರ್ಯಾ ಭವಸಿ, ಒಂದು ವೇಳೆ ಭಾರ್ಯೆಯಾದರೆ ನಿನ್ನ ಕಣ್ಣಿನಲ್ಲಿ ಆ ಸುಖದ ಕಲ್ಪನೆಯು ನಿನಗೆ ಹುಟ್ಟಿರಲಿಕ್ಕಿಲ್ಲ. ಅಂಥ ಸೌಖ್ಯದ ಮುದ್ದೆಯನ್ನು ನಿನ್ನ ಮುಂದೆ ತೆರೆದಿಟ್ಟೇನೆ. ಅದನ್ನು ನೀನು